Hello guys, welcome to day number 5 video ಕೃಷಿ ಹೊಂಡ ಎಕ್ಸ್ಕವೇಷನ್. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ಫೈನಲ್ ಡೇ. ಸುತ್ತ ಎಲ್ಲ ಫಾರ್ಮೇಷನ್ ಮಾಡಿಬಿಟ್ರೆ ಇದು ಲಾಸ್ಟ್. ಆಮೇಲೆ ಟಾರ್ಪಲ್ ಸುತ್ತ ಫೆನ್ಸಿಂಗ್ ಎಲ್ಲ ಹಾಕ್ಸ್ಕೋಬೇಕು. ಅದನ್ನ ವೀಡಿಯೋನ ಮಾಡ್ತೀನಿ. ಆಮೇಲೆ ಅದನ್ನೆಲ್ಲ ಆದಮೇಲೆ ಫಸ್ಟ್ ಇದೆಲ್ಲ ಆಗಲಿ. ಇದಕ್ಕೆ ಇಲ್ಲ ಅಂದರೂ ಆಲ್ಮೋಸ್ಟು 42,000 ಖರ್ಚಾಗಿದೆ. 42ರಿಂದ 45,000 ಅನಿಸುತ್ತೆ. ಮೇ ಬಿ 45,000 ಖರ್ಚಾಗಿದೆ. 5 ದಿನ ತಗೊಂಡಿದ್ದಾರೆ ಮಾಡೋದಕ್ಕೆ. ಈಗ ನೋಡಿ ಹೇಗೆ ಕಾಣ್ತಿದೆ. ಕಮ್ಮಿ ಅಂದ್ರೂ ಆಗಲ 50ರಿಂದ 55 ಅಡಿ ಇದೆ. ಉದ್ದ ಬಂದು 150 ಅಡಿ ಇದೆ. ಎಕ್ಸಾಕ್ಟ್ ಡೈಮೆನ್ಷನ್ ಇನ್ನೂ ಅಳತೆ ಮಾಡಿಲ್ಲ. ಮೇ ಬಿ ಇದನ್ನು ನಾವು ಮಾರ್ಕ್ ಮಾಡಿದಾಗ ಇಷ್ಟಿತ್ತು, ಬಟ್ ಇವಾಗ ಗೊತ್ತಿಲ್ಲ. ಅದನ್ನು ಅಳತೆ ಮಾಡಿ ಹೇಳ್ತೀನಿ ಕರೆಕ್ಟಾಗಿ ಎಷ್ಟಿದೆ ಅಂತ. ಆಮೇಲೆ ಹೀಗೆ ಅದನ್ನೆಲ್ಲ ನೀಟಾಗೆಲ್ಲ ಫಾರ್ಮೇಷನ್ ಮಾಡಲಿಕ್ಕೆ ರ್ಯಾಂಪ್ ಬೇರೆ ಮಾಡಿಸ್ಕೊಂಡಿದ್ದೀವಿ ಇಲ್ಲಿ. ಏಕೆಂದರೆ ಅಕಸ್ಮಾತ್ ಈಗ ಕಲ್ಕೊಂಬಲ್ಲೇ ತೊಗೊಂಬರ್ಬೇಕಾದ್ರೆ ಕೈಯಲ್ಲೇ ಎತ್ಕೊಂಡು ಆಗಲ್ವಲ್ಲ 150 ಅಡಿ ಉದ್ದವರೆಗೂ. ಸೊ ಅದಕ್ಕೋಸ್ಕರ ರ್ಯಾಂಪ್ ಮಾಡಿಸ್ಕೊಂಡಿದ್ವಿ. ಇವನ್ ಇಲ್ಲಿ ಆರಾಮಾಗಿ ಸುತ್ತ ಒಂದು JCB, ಹಿಟಾಚಿ, ಆಟೋ, ಲಾರಿ ಯಾವ್ದು ಬೇಕಾದರೂ ಕೂಡ ತಿರ್ಗಾಡ್ಬೋದು ಸುತ್ತ. ಹೀಗೆ ಕಾಣ್ತಿದೆ ನಮ್ಮ ಕೃಷಿ ಹೊಂಡ ಫಿಶ್ ಪಾಂಡ್. ಮುಂದೆ ಅಪ್ಡೇಟ್ ಮಾಡ್ತೀನಿ ಇದನ್ನು ಯಾವ ರೀತಿ ಮಾಡಿಸ್ಬೇಕು ಮತ್ತು ಎಷ್ಟು ನೀರು ಹಿಡಿಯುತ್ತೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಮತ್ತು ಕೃಷಿ ಇಲಾಖೆಯಿಂದ ಹೇಗೆ ಸಬ್ಸಿಡಿ ತಗೊಳ್ಳೋದು ಅದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ. ಹತ್ತೋದಕ್ಕೆ ಭಾಳ ಕಷ್ಟ ಆಗುತ್ತೆ ಇದು. ಅದಕ್ಕೆ ನಾವು ನೋಡೋದ ಮುಂದೆ ಅಕಸ್ಮಾತ್ ಹಗ್ಗಗೆಲ್ಲ ಸೇಫ್ಟಿಗೆ ಇಟ್ಕೋಬೇಕು. ಈಗ ಡೇಂಜರ್ ಇದು. ನರೇಗಾ ಸ್ಕೀಮಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ, ಅದೆಲ್ಲ ಆರಾಮಾಗಿ ಹತ್ಕೊಂಡು ಬರ್ಬೋದು. ಬಟ್ ಇದರಲ್ಲೆಲ್ಲ ಆಗೋಲ್ಲ. ಒಂದು ಸೇಫ್ಟಿಗೆ ಒಂದು ಹಗ್ಗ, ಟೈರ್ ಕಟ್ಟಿಡಬೇಕು. ಓಕೆ, ಇದೇ ಇವತ್ತಿನ ವೀಡಿಯೋ. ನೆಕ್ಸ್ಟು ಸಬ್ಸಿಡಿ ಬಗ್ಗೆ ಒಂದು ವೀಡಿಯೋ ಮಾಡಾಕ್ತೀನಿ. ಹೇಗೆ ಮಾಡಿಸ್ಬೇಕು, ಹೇಗೆ ತೊಗೋಬೇಕು ಅಂತ ಏನೆಲ್ಲ ಪ್ರೊಸೀಜರ್ ಇದೆ, ಎಷ್ಟು ಸಬ್ಸಿಡಿ ಬರುತ್ತೆ ಅನ್ನೋದೆಲ್ಲ ಒಂದು ವೀಡಿಯೋ ಮಾಡಾಕ್ತೀನಿ. ಸ್ಟೇ ಟ್ಯೂನ್. ಅಂಟಿಲ್ ದೆನ್, ಸಿ ಯು ನೆಕ್ಸ್ಟ್ ವೀಡಿಯೋ. ಬಾಯ್.